ಓಕೆ, ಆಮೇಲೆ ಹೊರಗಡೆ ಆಡಿಯನ್ಸ್ ಅಲ್ಲಿ ಕೆಲವೇ ಜನದ ಮನಸ್ಸಲ್ಲಿರೋದು ಗಿಲ್ಲಿ ಸ್ವಲ್ಪ ಹುಡುಗಿಯರ ಜೊತೆ ಜಾಸ್ತಿ ಜಗಳ ಮಾಡ್ತಾರೆ ಅಂತ, ಸ್ಪೆಷಲಿ ಅಶ್ವಿನಿ ಅವ್ರ ಜೊತೆಗೆ. ನಿಮಗ್ ಹಂಗ ಅನ್ಸತ್ತಾ? ಅಂದ್ರೆ ಗಿಲ್ಲಿ ಬರೀ ಹುಡುಗಿಯರ ಜೊತೆ ಅಷ್ಟೇ ಜಗಳ ಮಾಡ್ತಾರೆ, ಬೇರೆಯವ್ರ ಜೊತೆ ಜಗಳ ಮಾಡಲ್ಲ ಅನ್ಸತ್ತಾ? ಅಂದ್ರೆ ಇವಾಗ ರಘು ಅಣ್ಣನ್ ಜೊತೆ ಅವನಿಗೆ ಒಳ್ಳೆ ಕಂಫರ್ಟ್ ಕ್ರಿಯೇಟ್ ಆಗೋಯ್ತು. ಅಂಡ್ ಧ್ರುವನ್ ಜೊತೆ ಜಗಳ ಮಾಡಕ್ ಧ್ರುವಂತ್ ವಾಪಸ್ ಜಗಳ ಮಾಡ್ತಿರ್ಲಿಲ್ಲ. ಸೊ ಇವ್ನ ಎಷ್ಟೇ ಟಾಂಟ್ ಕೊಡ್ತಿದ್ರು ಅದ್ ಹಂಗೆ ಇದ್ ಮಾಡ್ತಿದ್ರು. ಅಶ್ವಿನಿ ಮ್ಯಾಮ್ ಕೇಸಲ್ಲಿ ಅಶ್ವಿನಿ ಮ್ಯಾಮ್ ಟಾಂಟ್ ಮಾಡ್ತಿದ್ರು ವಾಪಸ್, ಅಂದ್ರೆ ಫೈಟ್ ಪ್ಯಾಕ್ ಮಾಡ್ತಿದ್ರು. ಅದಕ್ಕೆ ಹಂಗ ಅನ್ಸುತ್ತೆ. ಬಟ್ ಪರ್ಟಿಕ್ಯುಲರ್ಲಿ ನಾನು ಬರೀ ಹುಡುಗಿರ್ ಜೊತೆ ಜಗಳ ಮಾಡ್ಬೇಕು ಅಂತ ಅವನು ಮಾಡಿಲ್ಲ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ಅಶ್ವಿನಿ ಅವ್ರಿಗೂ ಗಿಲ್ಲಿ ಮೇಲೆ, ಗಿಲ್ಲಿಗೂ ಅಶ್ವಿನಿ ಮೇಲೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಅದು ನೆನ್ನೆ ಎಪಿಸೋಡ್ ನೋಡಿದಾಗ ಎಲ್ರಿಗೂ ಒಂದ್ ನಿಮಿಷ ಶಾಕ್ ಆಗ್ಬಿಟ್ಟು ಎಪಿಸೋಡ್ ನೋಡುವಾಗ ನನಗೆ ಅನ್ನಿಸ್ತು, ಅಶ್ವಿನಿ ಅವರು ಗಿಲ್ಲಿ ಬಗ್ಗೆ ಎಷ್ಟು ಒಳ್ಳೆ ಮಾತಾಡ್ತಿದ್ದಾರೆ. ಗಿಲ್ಲಿ ನಾವ್ ಯಾರ ಬಗ್ಗೆ ಬೇಕಾದ್ರೂ 10 ಒಳ್ಳೇದು ಹೇಳ್ತಾರೆ, 10 ಕೆಟ್ಟದು ಹೇಳ್ತಾರೆ. ಓಕೆ, ತಿಳ್ಕೊಂಡಿದ್ದಾರೆ ಅಂತಾನ? ಅಷ್ಟು ತಿಳ್ಕೊಂಡಿದ್ದಾರೆ ಅಂತಲ್ಲ, ಅಷ್ಟ್ ಮಾತಾಡ್ತಾರೆ ಹೇಳ್ತಾರೆ ಅವರು.